ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಶರಣರ ನಾಡು, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಲೋಕಸಭೆ, ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಸರ್ವರಿಗೂ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಪುಣ್ಯ ಪಾಪಗಳು ಎಂಬುವವು ತಮ್ಮಿಷ್ಟ ಕಂಡಿರೆ. ಪುಣ್ಯ ಪಾಪಗಳು ಎಂಬುವವು ತಮ್ಮಿಷ್ಟ ಕಂಡಿರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ದೇವ ಭಕ್ತ ಜಯ ಜಿಯ ಎಂಬ ಈ ನುಡಿಯ ಒಳಗೆ ಕೈಲಾಸವಿದ್ದುದು ಕಾಣಿರಣ್ಣ. बिल्कुल छोटा सा वचन है. इस भारत के अंदर मनुवादियों ने स्वर्ग और नरक का डर दिखाकर लोगों को गुलाम बनाया गया है. ये लोग विदेशी लोग हैं. इनकी बातों के चक्कर में मत आओ. स्वर्ग और नरक बाहर कहीं भी नहीं है. इस शरीर के अंदर स्वर्ग भी बना ले सकते, इसी शरीर के अंदर नरक भी बना ले सकते. वो कैसा? तो बसवण्णा जी, महात्मा बसवण्णा जी एक प्रधानमंत्री थे ना. आज की कैसा है देखो लीडर लोग, भगवानों का डर दिखाकर क्या क्या तो इलेक्शन के बारे में जीतने के वास्ते लोगों को गुमराह कराकर ये कर रहा भगवान के नाम के ऊपर. मैं तो आप लोगों को मैं विनती करता हूँ, ये भगवान का चक्कर में मत पड़ो. असली शरीर ही एक भगवान की मंदिर है. बसवा कल्याण के 771,96,000 शरणों ने छाती के ऊपर इष्टलिंग बांधकर परम पतिव्रते के गंडनोब्ब, मतलब सबके अंदर सृष्टि का मालिक है, ये दिया इष्टलिंग बोलते. शादी हो गए, अंदर हमारा पति भी रूप में है, पिताजी के रूप में है, माँ के रूप में है, सब है ना हमको रास्ता दिखाने वाला. तो पुण्य पापಗಳು ಎಂಬು ತಮ್ಮಿಷ್ಟ ಕಂಡಿರೆ. अय्या ಎಂದರೆ स्वर्ग. अच्छे बातें करो, मीठे बातें करो, काम की बातें करो, ज़रूरी बातें करो. किसी को बातों से दर्द नहीं होना, ऐसे बातें करो. वो भी दिल से रहना, अंदर से और बाहर से एक रहना, एक. देखो कितना आनंद का दिन चले जाएगा. हाँ, तो आगे क्या बोलते हैं? अय्या ಎಂದರೆ ಸ್ವರ್ಗ. ಅಣ್ಣ, ಅಪ್ಪ, ಅಯ್ಯ. ಬಸವಣ್ಣವ್ರು ಹೇಳಿಲ್ವಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳವಯ್ಯ. ಕಂಡ ಭಕ್ತರಂದ್ರೇನು? ಈ ನಡ್ಕೊಂಡು ಹೋಗೋರಿಗೆ, ಈ ಕಾವಡ ಯಾತ್ರೆ ಮಾಡೋರಿಗೆ, ಈ ನದಿದಾಗ ನೀರಿನಾಗ ಮುಳುಗಿ ಬಂದರೆ ಪಾಪ ಪರಿಹಾರ ಆಗ್ತದೆ ಅಂತ ಹೇಳೋದು. ಇವರೆಲ್ಲರೂ ಇಂಥ ಸುಳ್ಳು ಬೀಜ ಯಾರು ಬಿತ್ತಾರಲ್ಲ, ಅವರೇ ದೇಶದ್ರೋಹಿಗಳಾಗುತ್ತಾರೆ ಮುಂದಿನ ದಿನಗಳಲ್ಲಿ. ದೇಶ ಪ್ರೇಮ, ದೇಶಭಕ್ತಿ, ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಹೆಂಗಾಗುತ್ತದಪ್ಪ? ಹೆಂಗಾಗುತ್ತದ? ಎಲ್ಲಿವರೆಗೆ ಜಗತ್ತವೇ ಒಂದು ದೇವಾಲಯ, ಹಗಲೊಂದು ಜ್ಯೋತಿ ಇರಳೊಂದು ಜ್ಯೋತಿ, ಹಗಲೊಂದು ವಾರ ಇರಳೊಂದು ವಾರ. ನಮ್ಮ ಶರಣರಿಗೆ ಹೇಳಿದ ವಚನಗಳು ನಾವು ಅರ್ಥ ಮಾಡಿಕೊಳ್ಳಬೇಕಂಥೇಳಿ ನಾನು ದಿನನಿತ್ಯ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ಆದ್ದರಿಂದ ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ. ನೋಡಿ, ಮಾತು ಮನುಷ್ಯನನ್ನು ಜೋಡಿಸುತ್ತದೆ ಒಳ್ಳೆ ಮಾತಿನಿಂದ. ಅದೇ ಕೆಟ್ಟ ಮಾತಿನಿಂದ ಪ್ರೀತಿ ಪ್ರೇಮ ಎಲ್ಲ ಮನುಷ್ಯರ ದೂರ ಆಗುತ್ತೇವೆ ಎಂದು ಹೇಳ್ತಾರೆ ಮಹಾತ್ಮ ಬಸವಣ್ಣನವರು. ಜಯ ಜಿಯ ಎಂಬ ಈ ನುಡಿಯ ಒಳಗೆ ಕೈಲಾಸವಿದ್ದುದು ಕಾಣಿರಣ್ಣ. ಆ ಕಾರಣಕ್ಕಾಗಿ ನಾನು ಹೇಳ್ತೀನಿ,
ಎದೆ ತಟ್ಟಿ ಹೇಳುತ್ತೇನೆ, ನಾನು ವೀರಶೈವನೂ ಅಲ್ಲ, ನಾನು ಹಿಂದೂನೂ ಅಲ್ಲ. ನಾನು ಏನಾದರೂ ಇದ್ದರೆ ಬಸವಣ್ಣನ ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದವನು. ನನ್ನ ಧರ್ಮಗುರು ಜಗಜ್ಯೋತಿ ಕ್ರಾಂತಿ ಯೋಗಿ ಮಹಾತ್ಮ ಬಸವಣ್ಣನವರೊಂದು ಹೇಳಲು ಹೆಮ್ಮೆ ಪಡುತ್ತೇನೆ. ನೀವು ಕೂಡ ಈ ದಾರಿಗೆ ಹೋಗ್ರಿ, ಬಹಳ ಸರಳವಾಗಿದೆ. ಯಾವುದೇ ಪಾಖಂಡವಾದ ಅಂಧವಿಶ್ವಾಸ ಮೂಢರೂಢಿ ಚಕ್ರದಾಗ ಬಿದ್ರಿ ನೀವೆಲ್ಲರೂ ಕೋರ್ಟಿಗೆ ಪೇಶಿ ತೊಳಿದಂಗೆ ಆಗ್ತದೆ. ಕೋರ್ಟಿಗೆ ಆ ಕೋರ್ಟ್ದಾಗೂ ಕೂಡ ನ್ಯಾಯ ಕೊಡ್ತಾ ಇಲ್ಲ ಯಾರು ಗೊತ್ತನ್ನಳ, ಎಲ್ಲರೂ ಮಾರಿಕೊಂಡಂತೆ ಆಗಿಬಿಡ್ತಾ ಇದೆ. ದೇಶ ತುಂಬ ಜಾತಿ ಭೇದ ಭಾವ ದೇವ್ರಂಥೇಳಿ ಇವ್ರೇನು ಮಾಡ್ಯಾರಲ್ಲ, ಇವರೆಲ್ಲರೂ ಮಾನವ ಜೀವಕ್ಕೆ ಕಂಟಕರು, ಮಹಾ ದೇಶದ್ರೋಹಿಗಳಿವರು. ಇದನ್ನು ಬಿಡ್ರಪ್ಪ ಬಿಡ್ರಿ ಅಂಥೇಳಿ ನಾನು ಬಸವ ಕಲ್ಯಾಣ ಶರಣರ ಭೂಮಿಲಿಂದ ಹೇಳ್ತಾ ಇದ್ದೀನಿ. ನಮ್ಮ ಹಬ್ಬಗಳು ಯಾವಾಗಬೇಕಂದರೆ ಲಿಂಗ ಆಯತ, ಅಂದರೆ ಪ್ರತಿಯೊಬ್ಬರು ಶರಣರು 12ನೇ ಶತಮಾನದಲ್ಲಿ 893 ವರ್ಷಗಳ ಹಿಂದೆ 97% ಕಂಬಾರ್ ಕುಂಬಾರ್ ಬಡಿಗಾರ್ ಹೂಗಾರ್ ಹಡಪಾದ ಒಕ್ಕಲಿಗಾರು, ದನ ಕಾಯ್ತಕ್ಕಂಥವ್ರು ಕುರಿ ಕಾಯ್ತಕ್ಕಂಥವ್ರು ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮವಿದೆ. ಇದನ್ನು ಯಾರು ಹಾಳು ಮಾಡಿದಾರಲ್ಲ ಅವರೇ ಧರ್ಮ ಒಡೆದಿದ್ದಾರೆ. ಲಿಂಗಾಯತ ಧರ್ಮದ ಮಾನ್ಯತೆ ಸಲುವಾಗಿ ಎಷ್ಟೆಲ್ಲರೂ ಅಲ್ಲಿ ಹೋಗಿದ್ದೇವಲ್ಲ ನಾವು, ದುಡ್ಡು ಖರ್ಚು ಮಾಡಿ. ನಮ್ಗೆ ಯಾರು ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿರಾ? ನಾವು ವಚನಗಳು ಓದಿದ ಬಳಿಕ ಇಂತಹ ಸರಳ ಜೀವನ ಕೊಟ್ಟಿದ್ದಾರಲ್ಲಪ್ಪ ಅಂಥೇಳಿ ನಾವು ಹೋಗಿದ್ದೆವು, ದೆಹಲಿವರೆಗೆ ಹೋಗಿದ್ದೆವು ನಾವು. ಈ ಮೋಸಗಾರರು ಏನು ಹೇಳಿದ್ರು, ಅಪಪ್ರಚಾರ ಮಾಡಿದ್ರು, ಧರ್ಮ ಒಡೆದಿದ್ದಾರೆ ಅಂತ ಹೇಳಿದ್ರಲ್ಲ. ಓ ದೇಶದ್ರೋಹಿಗಳೇ, ಧರ್ಮ ಅಂದರೆ ಏನು? ಬಸವಣ್ಣನವ್ರು ಹೇಳ್ತಾರೆ, ಧರ್ಮದ ಬಗ್ಗೆ ಅರ್ಥ ಮಾಡ್ಕೊರಿ ಮೊದಲ. ದಯವಿಲ್ಲದ ಧರ್ಮ ಅದು ಯಾವ ದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ, ವಲ್ಲನಯ್ಯ ಅಂತ ಹೇಳಿಲ್ಲ. ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಕುಂತು ಆಶೀರ್ವಾದ ಕೊಡ್ತೀವಿ, ಮಳೆ ಬರಲ್ದ್ರೆ ಮಳೆ ಬಂತಂತ ಹೇಳ್ತಾರೆ. ಇದು ವಿಜ್ಞಾನ ಯುಗದ. ಮಳೆ ಗಿಳಿ ಬರಬೇಕಾದರೆ ಗಿಡ ಮರಗಳ ಹೆಚ್ಚು ಬೆಳೆಸಬೇಕು, ಪರಿಸರ ಸ್ವಚ್ಛ ಇಟ್ಕೋಬೇಕು, ನಮ್ಮ ಮನಸ್ಸನ್ನು ಶುದ್ಧಿಯಾಗಿಟ್ಕೊಳ್ಬೇಕು, ಪ್ರಾಣಿ ಪಕ್ಷಿಗಳ ಮೇಲೆ ದಯ ತೋರಬೇಕು. ಇವೆಲ್ಲವುದರಿಂದ ಮಳೆ ಬರುತ್ತದೆ. ಯಾವನೋ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗ ಹೇಳ್ತಕ್ಕಂಥವ್ರೇ ನೀವೇನು ಕೆಲಸ ಮಾಡ್ತಾಯಿದ್ರಿ? ಒಂದಿನ ಒಕ್ಕಲಿಗರ ರೈತರ ದುಡ್ದಿರಾ ನೀವು? ಜನರಿಗೆ ಮೋಸ ಮಾಡೋದು ಬಿಡಬೇಕಪ್ಪ ಅಂಥೇಳಿ ನಾನು ಪದೇ ಪದೇ ಈ ವಚನಗಳ ವಿಡಿಯೋ ಮಾಡ್ತಾಯಿದ್ದೀನಿ. ಅಣ್ಣ ಬಸವಣ್ಣನವರನ್ನು ಅಲ್ಲಮ್ಮ ಪ್ರಭು 2,80,00,000 ವಚನ ಬರೆದಿರಲ್ಲ ಅಂಥವ್ರು ಮಹಾತ್ಮ ಅವರನ್ನು ಗೌರವಿಸಿದ್ದಾರೆ. ಎನಗೆ ಗುರು ನಿಮಗೆ ಗುರು ಅಂತೇಳಿ. ಅಕ್ಕ ಮಹಾದೇವಿರವರು ದೇವಲೋಕದವರಿಗೂ ಬಸವಣ್ಣನೇ ದೇವರು. ಮಡಿವಾಳ ಮಾಚೆ ತಂದೆಯವರು ಬಸವಣ್ಣ ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳಿ. ಸೊನ್ನಲಾಪುರ ಸಿದ್ದರಾಮೇಶ್ವರರು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಅಂತ ನಂಬಿದಾರಲ್ಲಪ್ಪ. ಯಾಕೆ ಸೋಲಾಪುರದಾಗ ಅವ್ರ ತಂದೆ ತಾಯಿ ಇದ್ದಿಲ್ಲ. ಈಗ ನಾನು ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಮಹಾತ್ಮ ಬಸವಣ್ಣನವರೇ ನಮ್ಮ ಜೀವನಕ್ಕೆ ಪಾವನ ಮಾಡುವ ವಚನಗಳನ್ನು ಕೊಟ್ಟಿದ್ದಾರೆ. ನಾವು ಎಲ್ಲಿಗೆ ದೇವ್ರ ಹುಡುಕಲು ಹೋಗೋ ಅವಶ್ಯಕತೆಯೇ ಇಲ್ಲ ಇಲ್ಲ ಇಲ್ಲ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳಾಗಬೇಕಾಗುತ್ತದೆ. ಅನುಭವ ಮಂಟಪಗಳು ಒಂದು ವೇಳೆ ಮಾಡಲಾರದೆ ಹೋದರೆ ವಚನಗಳನ್ನು ತಿಳಿಸುವುದು. ಬಸವಾದಿ ಶಿವಶರಣರು ಸ್ಥಾಪಿಸಿದ ಹಿಂದೂ ಸಮಾವೇಶ ಅಂತ ಹೇಳಿದ್ರೆ ಇದು ಸುಳ್ಳಾಗುತ್ತದೆ. ಬಸವಣ್ಣನವರು ಸ್ಥಾಪಿಸಿದ ಧರ್ಮ, ಬಸವಾದಿ ಶಿವಶರಣರು ಸ್ಥಾಪಿಸಿದ ಧರ್ಮ ಅನುಭವ ಮಂಟಪದ ಅನುಭವದ ಧರ್ಮ. ಏನು ಜೀವಗಳಲ್ಲಿ ಶಿವನನ್ನು ಕಾಣುವ ಧರ್ಮ ಲಿಂಗ ಆಯತ್ತ ಧರ್ಮ ಅಂತ ಹೇಳ್ಕೊಳ್ರಪ್ಪ. ಯಾಕೆ ಮೋಸ ಮಾಡ್ತೀರಿ ಬಡವರಿಗೆ? ನೋಡಿ, ಮಳೆ ಇಲ್ಲ ಬೆಳೆ ಇಲ್ಲ. ಈ ಪಾಪಿಗಳು ಬಸವ ಕಲ್ಯಾಣ ಭೂಮಿ ಮೇಲೆ ಬಂದು ಸುಳ್ಳು ಗೊಳ್ಳು ಹೇಳಿ ಹೋಗ್ಬೇಡ್ರಪ್ಪ. ಬಸವ ಕಲ್ಯಾಣ ಭೂಮಿ ಅಂದರೆ ಅಕ್ಕ ಮಹಾದೇವಿ ಹೇಳ್ತಾ ಇದ್ರು ಅವಾಗ, ಕಲ್ಯಾಣದಿಂದ ಒಂದು 100 ಕಿಲೋಮೀಟರ್ ಆಚೆ ಕಡೆಯಿಂದ ಕಲ್ಯಾಣದಲ್ಲಿ ಬರಬೇಕಾದರೆ ಅಂತರಂಗ ಬಹಿರಂಗದಲ್ಲಿ ಸುದ್ದಿಯನ್ನು ಇಟ್ಟುಕೊಂಡು ಬರಬೇಕಾಗಿತ್ತು. ಆದರೆ ಬಸವಣ್ಣನ ತತ್ವ ಲಿಂಗಾಯತ ಧರ್ಮ ಸಮಾನತೆ ಧರ್ಮ ಮೋಸ ಮಾಡಲು ಬಂದು ಹೋಗಿದ್ರಲ್ಲ, ನೀವು ಬಂದು ಹೋಗಿ ಹೇಳಿದ ಹಾಳಾಗಿಬಿಡೋದು. ನೋಡ್ರಿ, ಮಳೆನೇ ಇಲ್ಲ, ಒಂದು ವಚನ ಸರಿಯಾಗಿ ಬರೋಂಗಿಲ್ಲ. ಪಾಪ ಬಡವರಿಗೆ ನಾ ಗುರು ನೀ ಗುರು ನೀ ಗುರು ನಾ ಗುರು ಅಂತ ಹೇಳ್ಕೊಂತಿರ್ತಾರೆ. ಯಾರು ಗುರು ಯಾರು?
ಬಸವಣ್ಣನವ್ರು ಹೇಳ್ತಾರೆ ಕೊನೆಯದಾಗಿ ನಾನು ಮುಗಿಸ್ತೀನಿ, ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ. ದುಡಿಯಲಾರದೆ ತಿಂದು ಮೋಸ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲಪ್ಪ, ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ನಮ್ಮ ಕಣ್ಣೆದುರು ಎಷ್ಟು ಜನರಿಗೆ ಬಡತನವಿದೆ. ಪಾಪ ಎಷ್ಟೋ ಬಡವರು, ಅವ್ರ ಬಳಿ ಆತ್ಮಬಲವನ್ನು ಯಾರು ತುಂಬಬೇಕಪ್ಪ? ಬಸವಾದಿ ಶರಣರು ಅವಾಗ ಆತ್ಮಬಲವನ್ನು ತುಂಬಿ ಕಾಯಕ ಯೋಗಿಗಳವರೆಲ್ಲರೂ ಕುರಿ ಕಾಯ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು, ಒಕ್ಕಲಿಗರು, ಕುಂಬಾರು ಎಲ್ಲ ದುಡಿಯೋ ವರ್ಗದವ್ರು ಇದ್ರು. ನೀವೇನು ಕೆಲಸ ಮಾಡ್ತಾಯಿದ್ರಿ? ಬಸವಣ್ಣನವರು ಮತ್ತು ಯಾರ ಹೊಂಟ್ರಂದ್ರೆ ಕಾಲು ಮ್ಯಾಕೆ ಎತ್ಕೊಂಡು ನಿಂದಿರ್ತೀರಿ. ಬಸವಣ್ಣನವ್ರು ಕಾಲು ಬೀಳ್ಸ್ಕೊಂಡ್ರೇನು ಯಾರ್ದಾರ? ನಮ್ಮ ಶರಣರು ಯಾರ್ದಾದ್ರೆ ಕಾಲು ಬೀಳ್ಸ್ಕೊಂಡ್ರೇನು? ಅವರು ಪಾದ, ನಿಮ್ಮ ಪಾದ ಸಾಕ್ಷಿ ಅಂದರೆ ಕಾಲಲ್ಲಪ್ಪ. ಡಿಕ್ಷನರಿ ತೆಗೆದು ನೋಡ್ರಿ, ಪಾದ ಅಂದರೆ ಜ್ಞಾನ. ಯಾರು ಸೃಷ್ಟಿಕರ್ತನ ಜ್ಞಾನವನ್ನು ಅಳವಡಿಸಿಕೊಂಡು ದೇಹವೇ ದೇವಸ್ಥಾನವಿದೆ ಅಂತ ನಂಬಿ ಬದುಕಿದಾರಲ್ಲ, ಅಂಥವರಿಗೆ ನಡೆದಾಡುವ ದೇವಾಲಯಗಳಂತ ಹೇಳಿದಾರಲ್ಲಪ್ಪ. ಅದಕ್ಕೆ ಪಾಪದ ಕೆಲಸ ಮಾಡಬೇಡ್ರಿ, ವಚನಗಳ ತೀರ್ಸೋದ ಕೆಲಸ ಮಾಡಬೇಡ್ರಿ. ಶರಣರಿಗೆ ಶರಣನ್ರಿ. ಅವ್ರ ಮುಂದೆ ನಾವು ಯಾರೋ ಒಂದು ಕೂದಲು ಎಳಿಬಿ ಇಲ್ಲ, ನೆನ್ಪಿಟ್ಕೊಂಡು ಮತ್ತು ಕೂದಲು ಎಳಿಬಿ ಇಲ್ಲ. ಮಂದಿಗೆ ಮರಳು ಮಾಡಿ ಬದುಕ್ತಾ ಇದ್ರಿ, ಮರಳು ಮಾಡೋದು ಬಿಡ್ರಿ ಅಂಥೇಳಿ ನಾನು ಭಾಳ ಒಂದು ಕಳಕಳಿ ವಿನಂತಿಯೊಂದಿಗೆ, ಕೆಟ್ಟ ಆಶೆ ಮನುಷ್ಯನ ಮೇಲೆ ಇರುತ್ತೆ ಇಲ್ಲ ಅಂತಲ್ಲ, ಆದರೆ ಆ ಕೆಟ್ಟ ಆಶೆ ನಿಮ್ಮ ಅಂತರಂಗದಲ್ಲಿ ನಿಮಗೆ ದೇವ ಒಲಿಯೋದಿಲ್ಲ. ಬಸವಣ್ಣನವರು ಎಲ್ಲರನ್ನು ಅಪ್ಪಿಕೊಂಡು ಕೆಳಗೆ ಬಿದ್ದವರನ್ನು ಮೇಲೆ ಎತ್ತಿದ್ರಲ್ಲಪ್ಪ. ಈಗ ವಿಧಾನಸಭೆಯಲ್ಲಿ ಒಬ್ಬರು ಮೊನ್ನೆ ಮಂತ್ರಿ ಪದವಿ ತೊಗೊಂಡಾಗ ಅವ್ರ ಹೆಸರು ಬಸವಂತಪ್ಪ. ಅವರು ಎಲ್ಲ ಕೆಳವರ್ಗದಿಂದ ಬಂದರು. ಅವರೇನು ಜಗಜ್ಯೋತಿ ಬಸವಣ್ಣನವರ ಹೆಸರಿನ ಮೇಲೆ ನಾನು ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಮುಂದಿನ ದಿನಗಳಲ್ಲಿ ಬಸವಣ್ಣನವರ ಹೆಸರು ತೆಗೆದುಕೊಳ್ಳಲಾರದೆ ನೀವು ಆ ಲಿಂಗ ಪೂಜೆ ಮಾಡ್ತೀವಿ, ಈ ಲಿಂಗ ಪೂಜೆ ಮಾಡೋ ಮತ್ತು ಬೇರೆದೆಲ್ಲ ಯಾಕೆ ಮಾಡಕ್ಕೆ ಹಚ್ಚಿರಪ್ಪ? ಒಂದು ಸಲ ಲಗ್ನ ಆಯಿತು ಅಂತ ತಿಳ್ಕೊರಿ, ಎದೆ ಮಂಗಳಸೂತ್ರ ಕಟ್ತ್ರಿ, ಆ ನಂತರ ಬೇರೆ ಪುರುಷನ ಜೊತೆ ಮಾತಾಡೋರು ಏನಂತ್ರಿ? ಗಂಡಿದ್ದವ್ರು ನೋಡಿದ್ರು ಏನಂತ್ರಿ? ಹಾಗೇ ಲಿಂಗ ಪೂಜೆ ಭೀ ಮಾಡ್ತಾನ್ರಿ, ಸುಳ್ಳುಗಳು ಭೀ ಹೇಳ್ತೀರಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಇದ್ದರೇನು ಶಿವ ಹೋದರೇನು? ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮದೇವ್. ಗೊತ್ತಾಗಲ್ಲ, ಈ ವಚನ ತಿಳಿಯಲ್ಲ. ಗೊಡ್ಡ ಆಕಳ ಬಲ್ಲಿ ಕಳ್ಸಂತೀರಿ ನಮ್ಗೆ ಎಲ್ಲರಿಗೆ, ಪಾಪ ಬಡವ್ರಿಗೆ. ಹೋಗಿ ಬರೀ ಇದು ಮಾಡಿ ಅದು ಮಾಡಿದ್ರೆ ಇದು ಆಯ್ತವ, ಇದು ಮಾಡಿದ್ರೆ ಅದು ಆಯ್ತವ, ಎಷ್ಟರ ಸುಳ್ಳು ಕಸ ಹಾಕಿರಪ್ಪ. ಒಂದು ವೇಳೆಗೆ ನೀವು ಈ ಥರ ಹಾಕ್ತಿಲ್ಲ ಅಂದ್ರೆ ಅವ್ರು ಶರಣರ ವಚನ ಯಾಕೆ ಬರಿತಾ ಇದ್ದರು? ವಚನಗಳಂದ್ರೆ ಇಡೀ ಜಗತ್ಯವನ್ನು ನಂಬುತ್ತದೆ. ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ಕಟ್ತಾ ಇದ್ದಾರೆ. ಅದು ನಮ್ಮ ಮೂಢ ನಂಬಿಕೆಯ ಕಸ, ನಮ್ಮ ಒಳಗಿನ ದುರಾಶೆ, ದುರ್ಭಾವ, ದುಶ್ಚಟ, ದುರ್ಗುಣ ಬಿಡುವ ಸಲುವಾಗಿ ಮಾತ್ರ ನೂತನ ಅನುಭವ ಮಂಟಪದಲ್ಲಿ ಪಾದ ಇಡಬೇಕಾಗುತ್ತೆ ನೀವೆಲ್ಲರೂ. ಏನು ನಾ ಗುರು, ನೀ ಗುರು, ಯಾರು ಗುರು ಇಲ್ಲ. ಬಸವಣ್ಣನವ್ರ ಮುಂದೆ ಜಗತ್ತದಾಗ ಯಾರು ಗುರು ಇಲ್ಲ ಅಂಥೇಳಿ ನಾ ಇವತ್ತು ಬರೀ ಚರ್ಚೆ ಮಾಡೋಣ. ಬೇಕಾದ್ರೆ ಬಸವ ಕಲ್ಯಾಣದಲ್ಲಿ ಚರ್ಚೆ ಮಾಡೋಣ ಬರೀ 1,00,000 ಮಂದಿ ಕರೀರಿ. ನಾ ಏನಂತ ದೊಡ್ಡ ವ್ಯಕ್ತಿ ಇಲ್ಲ. ಆ ಕನ್ನಡದಾಗ ವಚನಗಳಿವೆಲ್ಲ ನನಗೆ ಅರ್ಥ ಆಗಿಬಿಟ್ಟು 27 ವರ್ಷ ಹಿಂದೆ. ನೀವು ಭಾಳಷ್ಟು ಮೋಸ ಮಾಡ್ತಕ್ಕಂಥದ್ದು ಬಿಡಬೇಕಂಥೇಳಿ ನಾನು ಎದೆ ತಟ್ಟಿ ಹೃದಯದಿಂದ ಈ ವಚನದ ವಿಡಿಯೋ ಮಾಡಿದ್ದೇನೆ. ನೋಡ್ರಪ್ಪ, ನಿಮ್ಮೆಲ್ಲ ಹೃದಯಕ್ಕೆ ತಟ್ಟಿದೆ. ಆದರೆ ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಅಂತ ಹೇಳ್ತಾರೆ ಬಸವಣ್ಣವರು. ಒಂದೇ ಏನು ಈ ಜೀವನದಾಗ? ಅದಕ್ಕೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತೇಳಿ ನಾನು 27 ವರ್ಷ ಹಿಂದೆ ಫೈನಲ್ ಮಾಡಿದೆ. ನಾ ಯಾವ ಡೂಪ್ಲಿಕೇಟ್ ಹಬ್ಬಗಳನ್ನು ಆಚರಣೆ ಮಾಡೋದಿಲ್ಲ. ಬಸವ ಜಯಂತಿ, ಅಕ್ಕ ಮಹಾದೇವಿ ಜಯಂತಿ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಹರಪದ ಅಪ್ಪಣ್ಣನವರ ಜಯಂತಿ ಹಬ್ಬಗಳು ಮಾಡಿ ಅವರ ವಿಚಾರಗಳ ಮೂಲಕ ನಾವು ಬದುಕುವುದನ್ನು ಕಲಿಯೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಹೃದಯಕ್ಕೆ ತಟ್ಟಿದೆ. ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 150 ಕೋಟಿ ಭಾರತೀಯರಿಗೆ ಗಲ್ಲಿಯಿಂದ ಹಿಡಿದುಕೊಂಡು ದಿಲ್ಲಿ ಪಾರ್ಲಿಮೆಂಟ್ವರೆಗೆ ಹೋಗಿ ಮುಟ್ಟಬೇಕು ಈ ವಿಡಿಯೋ. ದೆಹಲಿ ಪಾರ್ಲಿಮೆಂಟ್, ಈ ವಚನಗಳ ಚಿಂತನೆ ನಡೆಯಬೇಕಲ್ಲಿ ದೆಹಲಿ ಪಾರ್ಲಿಮೆಂಟ್ದಲ್ಲಿ ಅಂಥೇಳಿ ಈ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ಕಲ್ಯಾಣ.
महात्मा बसवन्ना जी का स्थापित दुनिया का फर्स्ट पार्लियामेंट अनुभव मंडप लोकसभा बसवा कल्याण की ज़मीन से मैं और एक बार सारी दुनिया का लोगों को मैं सर झुकाकर मैं शरण करता हूँ।